ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಶಂಕರ್ ಬಾಬು ಮಂಡ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಬಾಬು ಅವರೇ ನಮಸ್ಕಾರ. CWRC ಏನ್ ಹೇಳಿತ್ತು ಅದನ್ನೇ ಈಗ ಎತ್ತಿ ಹಿಡಿದಿರೋದು CWMA, ಏನ್ ಹೇಳ್ತೀರಿ ಸರ್? ಇದು ಕರ್ನಾಟಕಕ್ಕೆ ಆಗಿರುವಂತ ದೊಡ್ಡ ಅನ್ಯಾಯ ಸರ್. ಇದು ಮೊದಲು ಶಿಫಾರಸ್ ಮಾಡಿದ್ರು, ಈಗ ಆದೇಶನ ಹೊರಡಿಸಿರೋದು ನಮ್ಗೆ ರೈತಾಪಿ ಜನಗಳಿಗೆ ಮತ್ತು ಸಾಮಾನ್ಯರಿಗೆ ತುಂಬಾ ಹೊಡೆತ ಬೀಳ್ತಾ ಇದೆ. ಇದ್ರ ಬಗ್ಗೆ ತುಂಬಾ ದೊಡ್ಡ ಉಗ್ರಾಟ ಹೋರಾಟ ಮಾಡ್ತಾ ಇದೀವಿ ಸರ್. ಈಗಿಂದಾನೇ ಶುರು ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ನೀವು? ಸರ್, ಸರ್ಕಾರಕ್ಕೆ ರೈತರಿಗೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದೆ ಸರ್ಕಾರ. ನಮ್ಮಲ್ಲಿರುವಂತ ರಾಜಕಾರಣಿಗಳು ಇದ್ರ ಬಗ್ಗೆ ಒಂದು ಕಠಿಣ ಒಂದು ಕ್ರಮ ಕೈಗೊಳ್ಬೇಕಾಯ್ತು. ಇದರಲ್ಲಿ ವಿಫಲ ಆಗಿದ್ದಾರೆ ಅಂತ ನನ್ಗನ್ಸುತ್ತೆ ಸರ್. ಅಲ್ಲ, ಸರ್ಕಾರ ಎಲ್ಲಿ ಈಗ ದ್ರೋಹ ಬಗೆಯುವಂತ ಕೆಲಸ ಮಾಡಿದೆ? ಸರ್ಕಾರ ಕೂಡ ಪ್ರಯತ್ನ ಮಾಡ್ತಲ್ಲ ಸರ್. ಇದು ಪ್ರಯತ್ನ ಮಾಡಿದೆ ಇದು ಅಂತ ನಮಗೂ ತಿಳಿದಿದೆ ಸರ್. ಆದ್ರೆ ಇದು ಕಣ್ಣು ಒರೆಸಂತ ತಂತ್ರನೇ ಹೊರತು ನೀವೊಂದು ಉಗ್ರವಾಗಿ ಒಂದು ಕ್ರಮನ ಕೈಗೊಂಡಿಲ್ಲ ಸರ್ ಕರ್ನಾಟಕ ಸರ್ಕಾರ. ರೈತಾಪಿ ಜನಗಳಿಗೆ ಒಂದು ಉದ್ದೇಶಪೂರ್ವಕವಾಗಿ ಇದು ಮಾಡಿದಂತ ಒಂದು ಮೋಸ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಈಗ CWMA ಬಳಿ ಹೋಗಿತ್ತು, ಮೀಟಿಂಗ್ ಮಾಡ್ತು, ರಾಜ್ಯದ ಪರಿಸ್ಥಿತಿ ಏನಿದೆ, ಮಳೆ ಇಲ್ಲ, ನೀರಿಲ್ಲ ಅನ್ನೋದನ್ನ ವಿವರಿಸ್ತು. ಆದ್ರೂ ಕೂಡ CWMA ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡಲೇಬೇಕು ಅಂತ ಹೇಳ್ತಾ ಇದೆ. ಸರ್ಕಾರ ಇಲ್ಲಿ ಬಿಟ್ರೆ ತಪ್ಪು. ಹೌದು ಸರ್, ಹೌದು, ಬಿಟ್ರೆ ತಪ್ಪು. ನೀವು ಅದನ್ನ ಬಿಟ್ಟ ಮೇಲೆ ನೀವು ವಿರೋಧ ಮಾಡಬಹುದು. ಬಟ್ ಈಗ ಹೇಗೆ ಸರ್ಕಾರದ್ದು ತಪ್ಪು ಅಂತ ಹೇಳ್ತೀರಾ ಸರ್? ಸರ್ಕಾರದ ಅಂತ ಹೇಳಿದ್ರೆ ಸರ್, ಈಗ ತಮಿಳುನಾಡಿನ ಒಂದು ರಾಜಕಾರಣಿಗಳು ನಮ್ಮಲ್ಲಿ ಯಾಕೆ ಈ ತರ ಕ್ರಮ ಕೈಗೊಳ್ತಾ ಇಲ್ಲ, ಮತ್ತೆ ರೈತರ ಬಗ್ಗೆ ಯಾಕೆ ಕಾಳಜಿ ಇಲ್ಲ, ಕಾವೇರಿ ಹೋರಾಟದ ಬಗ್ಗೆ ಯಾಕೆ ಇವ್ರಿಗೆ ಕಾವೇರಿ ಬಗ್ಗೆ ಕಾಳಜಿ ಕಾಣ್ತಾ ಇಲ್ಲ ಸರ್ ಮಾಡೋ ಕ್ರಮದಿಂದ. ಇದು ಸರ್ಕಾರದ ವೈಫಲ್ಯ ಸರ್. ಇದು ಅದು ಅಲ್ಲ ಸರ್, ಹಿಂದೆ ಇದ್ದಂತ ಬಂಗಾರಪ್ಪನವರು ಸಹ ಇದ್ರ ಬಗ್ಗೆ ಕಾವೇರಿ ಒಂದು ಕಡುವಾಗಿ ನಾವು ನೀರು ಬಿಡಲ್ಲ ಅಂತ ಒಂದು ನಿಲುವು ತಗೊಂಡಿದ್ರು. ಅದೇ ನಿಲುವು ಇವ್ರು ಯಾಕೆ ಸರ್ ತಡಿಕ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಆ ನಿಲುವು ಇನ್ಮೇಲೆ ತೆಗೆದುಕೊಳ್ಳಬಹುದೇನೋ. ಯಾಕೆ ಅಂತ ಅಂದ್ರೆ ಈಗ ಒಂದ್ ಸ್ಟೆಪ್ ಮುಂದೆ ಹೋಗಿದ್ರು. ಸೊ ಈಗ ನೆಕ್ಸ್ಟ್ ಬೇರೆ ಬೇರೆ ದಾರಿಗಳಿದಾವೆ. ಮೇಲೆ ಹೋದ್ರೆ ಕೋರ್ಟ್ಗೆಲ್ಲ ಹೋದ್ರೆ ಓಕೆ, ಹೋಗದೇನೆ ನೀರು ಬಿಟ್ರೆ ನೀವು ವಿರೋಧ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಖಂಡಿತ ಸರ್, ಹೌದೌದು, ಹೌದು ಸರ್. ಈ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ರೈತಾಪಿ ಜನಗಳ ಮೋಸ ದ್ರೋಹ ಹೇಗ್ ಬಗ್ಗಿದ್ದಾರೆ ಅಂದ್ರೆ ರಾತ್ರಿ ಇವರು ಕದ್ದಿ ಮುಚ್ಚಿ ನೀರು ಬಿಡೋ ಮುಖಾಂತರ ರೈತರಿಗೆ ದ್ರೋಹ ಬಗ್ದಿದ್ದಾರೆ ಸರ್. ಸರ್ಕಾರದವ್ರು ಮಾಡೋ ಮೋಸ ಅಲ್ಲ ಸರ್. ನೀರ್ ಬಿಟ್ಟಿದಾರಾ? ಖಂಡಿತ. ರಾತ್ರಿ ಒಂದು ಪೊಲೀಸ್ ಇಲಾಖೆಗೆ ಕಠಿಣ ಕ್ರಮ ಕೊಳ್ತಾರೆ. ಎಲ್ಲ ಪಬ್ಲಿಕ್ ಮನೆ ಸೇರಿಸ್ತಾರೆ. ಎಲ್ಲೂ 4 ಜನ ಗುಂಪು ಕಟ್ ಕಳ್ಸಂಗೆ ರಾತ್ರಿ ಹೊತ್ತು ಎಲ್ಲ ಕಡೆ ರೌಂಡ್ಸ್ ಹಾಕಿ ಎಲ್ಲ ಜನಗಳ ಮನೆ ಕಳ್ಸಿಬಿಟ್ಟು ಇವ್ ಕದ್ದು ಮುಚ್ಚಿ ನೀರ್ ಬಿಡೋದಂತ ನಾವು ನೋಡಿದೀವಿ, ನೋಡ್ತಾನೆ ಇದೀವಿ ಸರ್. ಸರ್ಕಾರದ ಮಾಡೋಂತ ಮೋಸ ನೋಡ್ತಾನೆ ಇದೀವಿ. ಇದು ನಮ್ಗೆ ಮಾಡೋದು ದ್ರೋಹ ಅಲ್ಲ ಸರ್ ಇವರು. ಸರ್, ಇದು ಗಟ್ಟಿ ನಿಲುವು ಅಂತ ಹೇಳ್ತೀರಾ ಸರ್ಕಾರದ್ದು? ಇದು ಕದ್ದಿ ಮುಚ್ಚಿ ನೀರ್ ಬಿಡೋದು ರಾತ್ರಿ ಯಾವಾಗ ಬಿಟ್ರು ಸರ್? ಹೋದ್ ಸಲ ಬಿಡ್ತಾ ಇದಾರೆ. ಈಗ ಈ ಆದೇಶ ಹೊರಡಿಸ್ಬೇಕು, ಈಗಲೂ ಬಿಡ್ತಾರೆ, ಮುಂದೆ ಬಿಡ್ತಾರೆ ಇವರು. ಈ ಹಿಂದೆ ಒಂದು 15 ದಿನದಿಂದ ಬಿಡ್ತಾನೆ ಇದಾರೆ ನೀರು ನನ್ನ ರಾತ್ರಿ ಪಾಳಿಯಲ್ಲಿ. ಪೊಲೀಸರೆಲ್ಲ ಬಂದ್ಬಿಟ್ಟು ಅಂಗಡಿ ಮುಂಗಟ್ಟಲ್ಲಿರೋ ಜನಗಳಿಗೆಲ್ಲ ನೀವು ಹೋಗಿ ಮನೆ ಅಂತ ಕಳಿಸ್ತಾರೆ. ಇವ್ರು ರಾತ್ರಿ ನೀರು ಬಿಟ್ಟು ನಮ್ಗೆ ಮೋಸ ಮಾಡ್ತಾ ಇದಾರೆ. ಆದ್ರೆ ನಾವು ಸುಮ್ಮನಿರಲ್ಲ ಸರ್. ಮಂಡ್ಯ ಜನತೆ, ಕರ್ನಾಟಕ ರಾಜ್ಯದ ಎಲ್ಲಾ ಜನತೆ, ವಿದ್ಯಾರ್ಥಿಗಳು, ಮತ್ತೆ ಚಲನಚಿತ್ರ ನಟರು, ನಟಿಯರು ಎಲ್ಲ ಪ್ರತಿಯೊಬ್ಬರು ಸೇರಿ ಸರ್ಕಾರಕ್ಕೆ ಮುಟ್ಸಿ ಸರ್ ಕಠಿಣ ಕ್ರಮ ಕೈಗೊಳ್ತೀವಿ. ನೀವು ಕಣಕು ತಮಿಳ್ನಾಡು ಬಿಡಕ್ಕೆ ಸಾಧ್ಯನೇ ಇಲ್ಲ ಸರ್. ಓಕೆ, ಈಗ ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಈಗ ಸರ್ಕಾರ ಅಥವಾ ಜನಪ್ರತಿನಿಧಿಗಳನ್ನ ಏನಾದ್ರು ಭೇಟಿ ಮಾಡ್ತೀರಾ ಎಲ್ಲ ನಿಮ್ಮ ಸಂಘಟನೆಯವರು ಸೇರ್ಕೊಂಡು? ಸರ್, ಈಗ ಏನ್ ಕಾಂಗ್ರೆಸ್ ಅವರು ನಮ್ಮ ಕ್ಷೇತ್ರದ ಶಾಸಕರು ಇದ್ದಾರೆ ಮತ್ತೆ ಜನಪ್ರತಿನಿಧಿಗಳಿದ್ದಾರೆ. ಅವ್ರು ಚೇಮಾರ್ ಹಾಕೋ ಮುಖಾಂತರ, ಅವ್ರ ಕಾರ್ನ ಅಡ್ಡೆ ಹಾಕೋ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ಮುಟ್ಟೋ ತರ ಕರ್ನಾಟಕ ಬಂದ್ ಮಾಡ್ತೀವಿ, ಮತ್ತೆ ರಸ್ತೆ ತಡೆ ಮಾಡ್ತೀವಿ, ಮತ್ತೆ ಎಲ್ಲಾ ರೀತಿ ಏನೇನು ಪ್ರತಿಭಟನೆ ಹಾದಿಗಳಿದೆ ಪ್ರತಿಯೊಂದು ಹಾದಿನೂ ಯಾವ್ದು ಬಿಡದೇನೆ ಪಾಲಿಸ್ತೀವಿ ಸರ್. ಪಾಲಿಸಿ ನಿಮ್ಮ ಶಾಸಕರಿದಾರಲ್ಲ ರವಿ ಗಣಿಗ ಅವರು ಬಹಳ ಸ್ಪಷ್ಟವಾಗಿ ಮೊನ್ನೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿನೇ ಹೇಳ್ತಾ ಇದ್ರು, ನಾವ್ ಯಾವಾಗ್ಲೂ ರೈತರ ಪರ, ಜೊತೆಗೆ ಒಂದು ಹನಿ ನೀರನ್ನು ಕೂಡ ಬಿಟ್ಟು ಕೊಡೋದಿಲ್ಲ, ಈ ವಿಚಾರದಲ್ಲಿ ನಾವು ರೈತರ ಪರವಾಗಿ ನಿಲ್ತೀವಿ ಅನ್ನೋ ತರ ಮಾತಾಡ್ತಾ ಇದ್ರು ಅವರು. ಸರ್, ಅದು ಮಾಧ್ಯಮ ಮುಂದೆ ಬಂದು ಸ್ಕೋಪ್ಗೋಸ್ಕರ ಮಾತಾಡಿರ್ಬೋದು. ಆದ್ರೆ ಕದ್ದ ಮುಚ್ಚಿ ರಾತ್ರಿ ಹೊತ್ತು ನೀರ್ ಬಿಡೋದು ಯಾಕೆ ಕ್ರಮ ಅಂತ ನಾವು ಅವ್ರಿಗೆ ಕೇಳ್ತೀವಿ ಸರ್. ಓಕೆ, ಕದ್ದಿ ಮುಚ್ಚಿ ಯಾಕೆ ನೀರ್ ಬಿಡ್ತೀರ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ಸರ್. ಕಾರಣ ಅಡ್ಡೆ ಹಾಕಿರ್ತೀವಿ, ಅವ್ರು ಚೇಮಾರ್ ಹಾಕ್ತೀವಿ ಸರ್ ಸಂಘಟನೆಗಳಿಂದ. ಕರ್ಕೊಳ್ಳಿ ನಿಮ್ಮ ಹೋರಾಟಕ್ಕೆ. ಖಂಡಿತ ಸರ್, ಖಂಡಿತ ಕರ್ಕೊಳ್ತೀವಿ ಸರ್. ಈಗಲೇ ಎಲ್ಲ ಸಕಲ ಸಿದ್ಧತೆಗಳು ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಕರೆ ಕೊಡ್ತಾ ಇದೀವಿ ರೈತಾಪಿ ಜನಗಳಿಗೆ. ಇದು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಸರ್. ನಮ್ಮ ತಾಯಿನ ನಾವು ಉಳಿಸೋಂತ ಪ್ರಯತ್ನ ಮಾಡೇ ಮಾಡ್ತೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದ. ಎಸ್, ಇದು ರೈತರ ಆಕ್ರೋಶ. ಆಫ್ಕೋರ್ಸ್, ಯಾಕೆ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲ, ಓಕೆ, ಅದರ ಜೊತೆಗೆ ಕಾವೇರಿ ನೀರನ್ನು ನಂಬ್ಕೊಂಡು ಬೆಳೆ ಬೆಳೆಯುವಂಥ ರೈತರಿಗೆ CM ಹೇಳಿದ್ದಾರೆ, ಇದೊಂದು ಸಾರಿ ಬಿಟ್ಬಿಡ್ರಪ್ಪ, ಬೆಳೆ ಬೆಳೆಯೋದಕ್ಕೆ ಹೋಗ್ಬಿಡಿ, ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ CM ಹೇಳಿದ್ದಾರೆ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು ನಮ್ಮ ರೈತರು ಬೆಳೆ ಬೆಳೀತಾ ಇಲ್ಲ. ಈಗ ಪಕ್ಕದ ರಾಜ್ಯದವರು ಬೆಳೆ ಬೆಳೆಯೋದಕ್ಕೆ ಭತ್ತ ಬೆಳೀತಾರೆ ಅಂತ ಹೇಳಿ ನೀರು ಕೇಳ್ತಾ ಇದ್ದಾರೆ, ಕುಡಿಯೋದಕ್ಕಲ್ಲ.
ಎಸ್, ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ರೈತ ಪರ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಏನು ಹೇಳ್ತೀರಿ ಮೊದಲಿಗೆ? ಇದು ದುರಾದೃಷ್ಟಕರ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯದ ಪರ ಯಾವತ್ತೂ ಇಲ್ಲ ಅನ್ನೋದಕ್ಕೆ ಈ ಕಾವೇರಿ ಏನು ರಚನೆ ಆಗಿರ್ತಕ್ಕಂತ ಕಮಿಟಿಗಳು ಕೊಡ್ತಕ್ಕಂತ ತೀರ್ಮಾನದಿಂದ ನಮಗೆ ಗೊತ್ತಾಗ್ತದೆ. ಕಾವೇರಿ ವಿಷಯದಲ್ಲಿ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಆಗ್ಲಿ, ಟ್ರಿಬ್ಯುನಲ್ಗಳಾಗ್ಲಿ, ಸುಪ್ರೀಂ ಕೋರ್ಟ್ಗಳಾಗ್ಲಿ ಯಾವುದು ಕೂಡ ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ. ಅಂಥದ್ದೇ ಒಂದು ವ್ಯತಿರಿಕ್ತವಾದಂತ ತೀರ್ಮಾನ ಈಗ ಬಂದಿದೆ. ಆದ್ರೂ ಕೂಡ ನೀರ್ ಬಿಡ್ದಂಗೆ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡ್ತಕ್ಕಂಥದ್ದು ಒಂದು ಆಪ್ಷನ್ಸ್ ಇದೆ. ಆ ಕೆಲಸವನ್ನ ಮಾಡಬೇಕು. ಮತ್ತೆ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂತ ಕೆಲಸನೂ ಕೂಡ ಏಕಕಾಲದಲ್ಲಿ ನಾವು ಮಾಡ್ತಕ್ಕಂಥದ್ದು ಅನಿವಾರ್ಯ ಇದೆ ಸರ್. ಬಟ್ ಆಶ್ಚರ್ಯ ಆಗ್ತಾ ಇರೋದೇನು ಗೊತ್ತಾ, ರಾಜ್ಯದಲ್ಲಿ ಮಳೆ ಇಲ್ಲ, ನೀರು ಕುಡಿಯೋದಕ್ಕೆ ಹಾಹಾಕಾರ ಶುರುವಾಗ್ತಾ ಇದೆ, ಕಾವೇರಿ ನದಿಯಲ್ಲಿ ನೀರಿಲ್ಲ. ಇಂಥ ಎಲ್ಲ ವಾಸ್ತವ ಪರಿಸ್ಥಿತಿಯನ್ನ ವಿವರಿಸಿದ ಮೇಲೂ ಕೂಡ ಈ ರೀತಿಯಾದಂಥ ತೀರ್ಪು ಬರೋದಕ್ಕೆ ಏನು ಕಾರಣ ಇರಬಹುದು? ಅದು ಪದೇ ಪದೇ ಕರ್ನಾಟಕವನ್ನ ಒಂದು ದುರ್ಬಲ ರಾಜ್ಯವನ್ನಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜಕೀಯ ನಿಲುವುಗಳು ಕೂಡ ನಾವು ರಾಜ್ಯದಲ್ಲಿ ರಾಜಕೀಯವಾಗಿ ಪರ ವಿರೋಧ ಅಭಿಪ್ರಾಯಗಳು ರಾಜ್ಯದ ರಾಜಕಾರಣದಲ್ಲಿ ಇಟ್ಕೊಳ್ಳಿ, ಬಟ್ ನೀರಿನ ವಿಷಯದಲ್ಲಿ ಬಹಳ ಗಟ್ಟಿಯಾದ ತೀರ್ಮಾನಗಳು ಇರಬೇಕಾಗಿತ್ತು. ಅದು ನಮ್ಮ ದುರ್ಬಲವಾದಂತ ಒಂದು ನಿಲುವುಗಳಾಗ್ಬಿಟ್ಟಿದೆ. ಅದ್ರ ಜೊತೆಗೆ ಈಗ ಆಗಬೇಕಾಗಿರೋದು, ನಮಗೆ ಕುಡಿಯಕ್ಕೂ ಕೂಡ ನೀರು ಇನ್ನ 5-6 ತಿಂಗಳು ಕೂಡ ಸಾಕಾಗೋದಿಲ್ಲ. ನಾವು ಬೆಳೆಗೆ ನೀರ್ ಕೊಡದಲ್ಲೇ ನೀರ್ ಇಟ್ಕೊಂಡ್ರೆ ಅಂತದ್ರಲ್ಲಿ ತಮಿಳ್ನಾಡಿಗೆ ಬಿಡಬೇಕು ಅಂತ ಹೇಳೋದು ಬಹಳ ತಪ್ಪಾಗ್ತದೆ. ಇಲ್ಲಿ ಕರ್ನಾಟಕದ ರೈತರಿಗೆ ನಾವು ಅವರ ಉದ್ಯೋಗಕ್ಕೆ ನಾವು ನೀರ್ ಕೊಡದಲ್ಲೇ ನೀವು ಒಣ ಬೇಸಾಯದ ಬೆಳೆಗಳನ್ನ ಮಾಡ್ರಿ, ನೀರಾವರಿ ಬೆಳೆ ಬೇಡ ಅಂತ ಹೇಳ್ತಾ ಇರುವಾಗ ಈ ತರದ ತೀರ್ಮಾನವನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ತಪ್ಪಾಗಿದೆ. ಇದನ್ನ ಖಂಡಿಸ್ತೀವಿ. ಮತ್ತೆ ಕರ್ನಾಟಕ ಸರ್ಕಾರ ತುರ್ತು ಕಾರ್ಯವನ್ನ ಮುಂದುವರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.